ನಿಮಗೆ ಗುರುಪೂರ್ಣಿಮೆ ಹೇಗಿತ್ತು ಅಂತ ಗೊತ್ತಿಲ್ಲ ಚಿಕ್ಕವರಿರುವಾಗ, ಆದರೆ ನನಗಂತೂ ಗುರುಪೂರ್ಣಿಮೆ ಅಂದರೆ ತುಂಬ ಮೆಮೊರೀಸ್ ಬರುತ್ತೆ. ಆಲ್ ಥ್ಯಾಂಕ್ಸ್ ಟು ಮೈ ಮಾಮ್. ನಾನು ನಿಮ್ಮನ್ನ ನನ್ನ 5th ಸ್ಟ್ಯಾಂಡರ್ಡಿಗೆ ಕರ್ಕೊಂಡು ಹೋಗ್ತೀನಿ ಆಯಿತಾ. ಇದು 2012 ಇಲ್ಲ 13 ಅನ್ಸುತ್ತೆ. ನಾನು ಸ್ಕೂಲ್ಗೆ ಹೋಗ್ಬೇಕಂತ ರೆಡಿ ಆಗ್ತಾ ಇರ್ತೀನಿ. ನಮ್ಮಮ್ಮ ನನಗೆ ಇಷ್ಟು ಬುಕ್ಸ್ನ ತಂದು ಕೊಡ್ತಾರೆ, ಎಲ್ಲ ಟೀಚರ್ಸ್ಗೂ ಕೊಡು ಅಂತ. ನಾನು ಹೇಳ್ತೀನಿ ಅಲ್ಲಿ ಯಾರೂ ತರಲ್ಲ, ನಾನು ಒಬ್ಬಳೇ ತೊಗೊಂಡು ಹೋಗಬೇಕು, ನಾನು ತೊಗೊಂಡು ಹೋಗಲ್ಲ ಅಂತ. ಆದರೆ ನಮ್ಮಮ್ಮ ಇಲ್ಲ, ನೀನು ತೊಗೊಂಡು ಹೋಗಲೇಬೇಕು ಇವತ್ತು ಗುರುಪೂರ್ಣಿಮೆ ಅಂತ. ಇದು ಫಸ್ಟ್ ಟೈಮ್ ಅಲ್ಲ ನಾನು ಮಾಡ್ತಾ ಇರೋದು, ಪ್ರತಿ ವರ್ಷನೂ ನನಗೆ ಇದು ರಿಚುವಲ್ ಆಗಿದೆ. ಕ್ಲಾಸಲ್ಲಿ ಕೂತಿರ್ತೀನಿ, ಟೀ ಬ್ರೇಕ್ ಕೊಟ್ಟಿರ್ತಾರೆ. ಸೊ ಟೀಚರ್ಸ್ಗೆ ಅಂತ ಒಂದು ರೂಮ್ ಇರುತ್ತಲ್ಲ, ಅಲ್ಲಿಗೆ ಹೋಗ್ತೀನಿ. ಸ್ಮಾಲ್ ರೂಮ್ ಇತ್ತು, ಅದರೊಳಗೆ ಹೋಗ್ತೀನಿ. ಕೆಲವೊಬ್ರು ಟೀಚರ್ಸ್ ಇರ್ತಾರೆ, ಇನ್ನು ಕೆಲವೊಬ್ರು ಇರೋದಿಲ್ಲ. ಅವ್ರು ಹೇಳ್ತಾರೆ, ಒಬ್ಬರು ಟೀಚರು ಇಲ್ಲ ಮಧ್ಯಾಹ್ನ ಬಾ, ಲಂಚ್ ಬ್ರೇಕಲ್ಲಿ ಎಲ್ಲರೂ ಇರ್ತಾರೆ, ಎಲ್ರಿಗೂ ಒಟ್ಟಿಗೆ ಕೊಡುವಂತೆ ಅಂತ. ಮತ್ತೆ ಮಧ್ಯಾಹ್ನ ಆಗೋವರೆಗೂ ವೆಯ್ಟ್ ಮಾಡಿ ಎಷ್ಟು ಜನ ಟೀಚರ್ಸ್ ಇರ್ತಾರೆ ಅಷ್ಟೇ ಕೌಂಟ್ ಆಫ್ ಬುಕ್ಸ್ನ ನನಗೆ ನಮ್ಮಮ್ಮ ಕೊಟ್ಟಿರ್ತಾರೆ. ತೊಗೊಂಡೋಗಿ ಲಂಚ್ ಬ್ರೇಕಲ್ಲಿ ಒಬ್ರೊಬ್ರಿಗೂ ಕೊಟ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಬರಬೇಕು, ಓಕೆನಾ. ಫಸ್ಟ್ ಸೆಕೆಂಡ್ ಟೀಚರಿಗೆ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳೋಕೆ ಒಂಥರ ಆಗ್ತಾ ಇರುತ್ತೆ, ಆದರೆ ಆಮೇಲೆ ಅಭ್ಯಾಸ ಆಗಿಬಿಡುತ್ತೆ. ಕೆಲವೊಬ್ರು ಹಾಗೆ ಊಟ ಮಾಡ್ತಿರ್ತಾರೆ, ಸೊ ಅಲ್ಲಿ ಇಟ್ಬಿಟ್ಟು ಹೋಗೋ ಬುಕ್ನ ಅಂತ ಎಲ್ಲ ಹೇಳ್ತಾರೆ. ಟೀಚರ್ಸ್ಗೆಲ್ಲ ಕೊಟ್ಟು ಬಂದಮೇಲೆ ಮೇನ್ ನನಗೆ ತುಂಬ ಭಯ ಅಂದರೆ HM ಸರ್ ರೂಮ್ಗೆ ಹೋಗಬೇಕು. ಅವ್ರು ಆಲ್ರೆಡಿ ನಾನು ಟೀಚರ್ಸ್ ರೂಮಿಗೆ ಹೋಗೋದು ನೋಡಿದ್ದಾರೆ. ವಾಪಸ್ ಬರ್ತೀನಿ, ಫುಲ್ಲು ಭಯ ಆಗ್ತಾ ಇರುತ್ತೆ, ಕೈಯೆಲ್ಲ ಶಿವರ್ ಆಗ್ತಾ ಇರುತ್ತೆ. ಅಲ್ಲೇ ನಿಂತಿರ್ತೀನಿ, ಫುಲ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ಒಳಗೆ ಹೋದ್ಮೇಲೆ ನಾನು ಏನು ಹೇಳಬೇಕು ಅಂತ ಒಂದು 5-6 ಸರಿ ಪ್ರಾಕ್ಟೀಸ್ ಮಾಡಿಕೊಂಡು ಒಳಗೆ ಹೋದ್ರು ಕೂಡ ನನಗೆ ಮಾತು ಬರ್ತಿರ್ಲಿಲ್ಲ. ಅವ್ರು ನೋಡ್ತಾರೆ, ಒಳಗೆ ಬಾ, ಯಾಕೆ ಅಲ್ಲೇ ನಿಂತಿದ್ಯಾ, ಇನ್ನೂ ಯಾಕೆ ಬಂದಿಲ್ಲ ಅಂತ ಅನ್ಕೊತಿದ್ದೆ ಅಂತಾರೆ. ಬಿಕಾಸ್ ಅವ್ರಿಗೆ ಆಲ್ರೆಡಿ ಗೊತ್ತು ಪ್ರತಿ ವರ್ಷ ಇವಳು ಬರ್ತಾಳೆ ಅಂತ. ನಾನು ಹೋಗಿ ಸರ್ ಅಮ್ಮ ಕೊಟ್ಟರು ಗುರುಪೂರ್ಣಿಮೆಗೆ ಅಂತ ಕೊಟ್ಟೆ. ಇವಾಗ ನಗು ಬರ್ತಾ ಇದೆ. ಟಿಲ್ 7th ಸ್ಟ್ಯಾಂಡರ್ಡ್ವರೆಗೂ ನಂದು ಇದು ರಿಚುವಲ್ ಆಗಿತ್ತು. ಆಮೇಲೆ ಏನೂ ಮಾತಿಲ್ಲ, ಸೀದಾ ಅವ್ರ ರೂಮಿಂದ ಓಡೋಗ್ಬಿಡೋದು. ಅಲ್ಲಿಗೆ ನನಗೆ ಫುಲ್ಲು ಸಮಾಧಾನ. ಒಂದು ಅವ್ರು ಕೊಟ್ಟೆ ಅನ್ನೋ ಖುಷಿ. ಅದಕ್ಕೆ ಅಂತ ಮನೆಗೆ ಹೋದ್ರೆ ಅಮ್ಮಂಗೆ ಹೇಳ್ಬೋದು ಎಲ್ಲಾನು ಕೊಟ್ಟಿದ್ದೀನಿ, ಖಾಲಿ ಆಗಿದೆ ಅಂತ. ಜಸ್ಟ್ ರಿಮೆಂಬರಿಂಗ್ ದಿಸ್ ಟುಡೇ. ಇವತ್ತು ಗುರುಪೂರ್ಣಿಮಾ ಇರೋದ್ರಿಂದ. ಆದರೆ ಇವಾಗ ತುಂಬ ಮಿಸ್ ಮಾಡ್ಕೊತೀನಿ ಅನ್ಸುತ್ತೆ ಆ ದಿನಗಳನ್ನ. ಗುರುಪೂರ್ಣಿಮೆ ದಿನ ಬರೀ ಗುರುಗಳಿಗಷ್ಟೇ, ಅಂದರೆ ಟೀಚರ್ಸ್ಗಷ್ಟೇ ಅಲ್ದಲೆ ಪ್ರತಿಯೊಬ್ಬರು ನಮ್ಮ ಲೈಫಲ್ಲಿ ಗುರುಗಳಾಗಿರ್ತಾರೆ. ಇವಾಗ ನೀವೇನಾದರೂ ನನಗೆ ಕಮೆಂಟ್ ಮಾಡಿದ್ರೆ, ವೀಡಿಯೋಸಲ್ಲಿ ಸಮಥಿಂಗ್ ಏನೋ ಸಜೆಸ್ಟ್ ಮಾಡಿದ್ರೆ, ನಾನು ನಿಮ್ಮಿಂದ ಕಲಿತ್ರೆ ನೀವು ಕೂಡ ನನಗೆ ಗುರುಗಳಿದ್ದಂಗೆ. ವಿ ಲರ್ನ್ ಎ ಲಾಟ್ ಫ್ರಮ್ ನೇಚರ್. ಪೇರೆಂಟ್ಸ್ ಕೂಡ ಗುರುಗಳ ಹಾಗೆ. ಸೊ ಪ್ರತಿಯೊಬ್ಬರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಓ ಐ ಆಮ್ ಗೆಟಿಂಗ್ ಶೈ.